ಬೀದರ್ ಜಿಲ್ಲೆಯಾದ್ಯಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರ ಸಿ ಫಾರ್ಮ್ ಮಂಜೂರಿಯಾಗಿರುವ ಜಮೀನುಗಳಲ್ಲಿ ಅರಣ್ಯ ಇಲಾಖೆಯವರು ಅನಧಿಕೃತವಾಗಿ ಜಮೀನು ಒತ್ತುವರಿ ಮಾಡುವುದನ್ನು ತಡೆ ಹಿಡಿಯುವಂತೆ ಒತ್ತಾಯಿಸಿ ಬೀದರ್ ನಗರದಲ್ಲಿ ಭಾರತೀಯ ದಲಿತ ಪ್ಯಾಂಥರ್ ಜಿಲ್ಲಾ ಶಾಖೆ ಬೀದರ್ ವತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿಗಳವರೆಗೂ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು, ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಸರ್ವೋಚ್ಚ ನ್ಯಾಯಾಲಯವು 1978ಕ್ಕಿಂತ ಪೂರ್ವದಿಂದ ಅಕ್ರಮವಾಗಿ ಸಾಗುವಳಿ ಮಾಡುತ್ತಿರುವ ಭೂಮಿ ಸಕ್ರಮಗೊಳಿಸಬೇಕು ಎಂದು ಕೇಂದ್ರ ಸರ್ಕಾರ ನಿರ್ದೇಶನ ನೀಡಿತು. ಅದರಂತೆ ದೇಶದ ಎಲ್ಲಾ ರಾಜ್ಯಗಳು ಕೇಂದ್ರ ಸರ್ಕಾರ ನಿರ್ದೇಶನ ನೀಡಿತು. ಹಾಗಾಗಿ 1996ರಲ್ಲಿ ಕೇಂದ್ರ ಸರ್ಕಾರ ಆದೇಶಾನುಸಾರ ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆಯ ಕಾರ್ಯದರ್ಶಿಗಳು ನಡುವಳಿ ತಯಾರು ಮಾಡಿ 1978ಕ್ಕಿಂತ ಪೂರ್ವದಿಂದ ಸಾಗುವಳಿ ಮಾಡುವವರೆಗೆ ಸಕ್ರಮಗೊಳಿಸಬೇಕು ಎಂದು ಆದೇಶಿಸಲಾಗಿದೆ. ಆದರೂ ಕೂಡ ನಿಯಮಗಳನ್ನು ಹಾಗೂ ಕಾನೂನು ಗಾಳಿಗೆ ತೂರಿ ಬೀದರ್ ಅರಣ್ಯ ಇಲಾಖೆ ಬೀದರ್ ಜಿಲ್ಲೆಯಾದ್ಯಂತ ಎಲ್ಲಾ ಜಾತಿಯರಿಗೂ ಸಣ್ಣ ರೈತರಿಗೂ ನೀಡಿರುವ ಭೂಮಿ ಬೀದರ್ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರು ಸಾಗುವಳಿ ಮಾಡುತ್ತಿದ್ದ ಜಮೀನು, ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳು ಇದ್ದರೂ ಕೂಡ ಅರಣ್ಯ ಇಲಾಖೆಯವರು ಅನಧಿಕೃತವಾಗಿ ಸಾಗುವಳಿ ಮಾಡುವ ಜಮೀನು ಒತ್ತುವರಿ ಮಾಡುವುದು ತಡೆ ಹಿಡಿಯಬೇಕು ಎಂದು ಪ್ರತಿಭಟನಾ ಮೂಲಕ ಒತ್ತಾಯ ಮಾಡಿದರು. ಬೀದರ್ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಸಾಗುವಳಿ ಮಾಡುತ್ತಿರುವ ಭೂಮಿ ನೀಡಬೇಕು ಎಂದು ಈ ಮೂಲಕ ಒತ್ತಾಯ ಮಾಡಿದರು. ಪ್ರತಿಭಟನೆ ಉದ್ದೇಶಿಸಿ ಜಿಲ್ಲಾಧ್ಯಕ್ಷರಾದ ವೈಜನಾಥ ಶಿಂದೆ ಅವರು ಮಾತನಾಡಿದರು. ರಾಜ್ಯ ಕಾರ್ಯದರ್ಶಿಗಳು ಮನೋಹರ್ ಮೋರೆ, ಜಿಲ್ಲಾ ಉಪಾಧ್ಯಕ್ಷರಾದ ಸಿದ್ಧಾರ್ಥ ಡಾಂಗೆ, ಸುಶೀಲ್ ಕುಮಾರ್ ಭೋಲಾ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾರುತಿ ಭಾವಿಕಟ್ಟಿ, ಜಿಲ್ಲಾ ಮುಖಂಡರು ಬೀದರ್, ಕೈಲಾಸ್ ಭಾವಿಕಟ್ಟಿ, ತಾಲೂಕಾ ಅಧ್ಯಕ್ಷರು ಭಾಲ್ಕಿ, ಸುಭಾಷ್ ಎಂ ಮಹಾಗಾಂವ್ಕರ್, ತಾಲೂಕಾ ಅಧ್ಯಕ್ಷರು ಬೀದರ್, ಗಣಪತಿ ಅಷ್ಟೂರೆ, ತಾಲೂಕಾ ಅಧ್ಯಕ್ಷರು ಹುಮ್ನಾಬಾದ್, ಅಶೋಕ್ ಶಿಂದೆ, ತಾಲೂಕಾ ಅಧ್ಯಕ್ಷರು ಹುಲ್ಸೂರು, ಜ್ಞಾನೇಶ್ವರ ಕಾಂಬ್ಳೆ, ತಾಲೂಕಾ ಅಧ್ಯಕ್ಷರು ಕಮಲ್ ನಗರ್, ಶಿವಕುಮಾರ್ ಸಾಗರ್, ತಾಲೂಕಾ ಅಧ್ಯಕ್ಷರು ಚಿಟಗುಪ್ಪ, ಗೌತಮ್ ಅವರು ಸೇರಿದಂತೆ ಭಾರತೀಯ ದಲಿತ ಪ್ಯಾಂಥರ್ ಜಿಲ್ಲಾ ಶಾಖೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಒಂದು ಹೋರಾಟಕ್ಕಾಗಿ, ಒಂದು ಭೂಮಿಗಾಗಿ, ಒಂದು ಉಳುವಂಥ ಒಂದು ಫಲ ನೀಡುವಂಥ ಭೂಮಿಗಾಗಿ ಹೋರಾಟ ಮಾಡ್ತಾನೆ ಬರ್ತಾ ಇದ್ದಾರೆ. ಇಂದಿನ ದಿವಸ ಭಾರತ ದಲಿತ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ರೈತರು ಭೂಮಿಯನ್ನು ಉಳುತ್ತಾ ಬರ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಆ ಭೂಮಿ ಅವರ ಸ್ವಂತದಲ್ಲಿ ಆಗ್ತಾನೇ ಇಲ್ಲ. ಹಲವು ಬಾರಿ ಜಿಲ್ಲಾಧಿಕಾರಿಗಳಿಗೆ, ಹಲವು ಬಾರಿ ಎಂಪಿಗಳಿಗೆ, ಉಸ್ತುವಾರಿ ಮಿನಿಸ್ಟರ್ಗಳಿಗೆ, ಮುಖ್ಯಮಂತ್ರಿಗಳಿಗೆ ಪ್ರತಿಯೊಬ್ಬರಿಗೂ ಮನವಿ ಪತ್ರನ ಸಲ್ಲಿಸ್ತಾನೆ ಬರ್ತಾ ಇದ್ದಾರೆ. ಆದರೆ ದಲಿತರ, ಹಿಂದುಳಿದ ವರ್ಗಗಳ, ಆ ರೈತರ ಇನ್ನೂ ಅವರಂಥ ಸಮಸ್ಯೆಯನ್ನು ಇನ್ನೂ ಯಾರೂ ಕೇಳ್ತಾನೆ ಇಲ್ಲ. ಯಾಕೆಪ್ಪ ಅಂದರೆ ಸರ್ಕಾರಿಗೆ ಕೇವಲ ಜನರ ಓಟನ್ನು ಬೇಕು, ಮಾತ್ರ ಅವರ ಸಮಸ್ಯೆ ಬೇಡ. ಓಟ್ ಯಾವುದಕ್ಕೋಸ್ಕರ ಬೇಕು? ಅವರ ಅಧಿಕಾರ ಆಳ್ವಿಕೆಗೋಸ್ಕರ ಬೇಕು. ಅಧಿಕಾರ ಜನರ ಮೇಲೆ ದಬ್ಬಳಿಕೆ ಮಾಡೋಕ್ಕೋಸ್ಕರ ಬೇಕು. ಹೊರತಾಗಿ ದಲಿತರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಆ ದಲಿತರಿರುವಂಥ ಒಂದು ಹಕ್ಕುಗಳನ್ನು ಕೇಳೋಕ್ಕೆ ಬಂದರೆ ಇಲ್ಲಿವರೆಗೂ ಯಾವ ಅಧಿಕಾರಿಗಳಲ್ಲಿ, ಯಾವ ರಾಜಕಾರಣಿಗಳು ಅವರನ್ನು ನೀಡ್ತಾ ಬರ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಭಾರತ ದಲಿತ ಪ್ಯಾಂಥರ್ ಸಂಘಟನೆ ವತಿಯಿಂದ ಇಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಇಲ್ಲಿವರೆಗೆ ಇಷ್ಟು ವರ್ಷ ಏನು ಭೂಮಿನ ಉಳುತ್ತಾ ಬರ್ತಾ ಇದ್ದಾರೆ, ಅವರ ಉಳುವನ್ನು, ಅವರ ರೈತರ ಫಲವನ್ನು ಅವ್ರಿಗೆ ದಕ್ಕಿಸಬೇಕು. ಅವರ ಭೂಮಿಗೆ ಅವರಿಗೆ ಅವರ ಸ್ವಂತದಾಗಿ ಮಾಡಿ ಕೊಡಬೇಕಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಬರ್ತಾ ಇದ್ದೇವೆ. ಒಂದು ವೇಳೆ ಈ ಮನವಿಯನ್ನು ಸ್ವೀಕರಿಸಿ ಮುಂದೆ ಬರುವಂಥ ದಿನಗಳಲ್ಲಿ ಅವರಿಗೆ ಸ್ವಂತ ಭೂಮಿಯನ್ನು ಮಾಡಿಕೊಂಡು ಹೊರದೇ ಇದ್ದ ಪಕ್ಷದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆಯೇ ನಮ್ಮ ಭಾರತೀಯ ದಲಿತ ಜಿಲ್ಲಾ ಸಂಘಟನೆ ವತಿಯಿಂದ ಒಂದು ಉಗ್ರವಾದ ಹೋರಾಟನ ಮಾಡಲಾಗುತ್ತದೆ ಅಂತೇಳಿ ನಾನು ಹೇಳಿ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಭೀಮ್. ನಿಮ್ಮ ಹೆಸರು? ಧನ್ಯವಾದಗಳು. ನಮ್ಮ ಗಣಪತಿ ಅಷ್ಟೋರೆ, ಭಾರತ ದಲಿತ ಸಂಘಟನೆ ತಾಲೂಕು ಹುಮ್ನಾಬಾದ್. ನಮ್ಮ ಹೆಸರು ವೈಜನಾಥ್ ಶಿಂದೆ, ಭಾರತೀಯ ದಲಿತ ಪ್ಯಾಂಥರ್ ಜಿಲ್ಲಾಧ್ಯಕ್ಷರು ಬೀದರ್. ಇಂದು ಭಾರತೀಯ ದಲಿತ ಪ್ಯಾಂಥರ್ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಬಗರ್ ಹುಕುಂ ಸಾಗುವಳಿ ಸಕ್ರಮಗೊಳಿಸಿ ಭೂ ರೈತರಿಗೆ ಭೂಮಿ ಕೊಡಿ ಎಂದು ಒತ್ತಾಯಿಸಿ ಪ್ರತಿಭಟನಾ ರ್ಯಾಲಿಯನ್ನು ನಾವು ಅಂಬೇಡ್ಕರ್ ಸರ್ಕಲ್ದಿಂದ ಪ್ರಾರಂಭ ಮಾಡಿ ಜಿಲ್ಲಾಧಿಕಾರಿಯರ ಕಚೇರಿವರೆಗೆ ಈ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಯ ರ್ಯಾಲಿ ಉದ್ದೇಶ ಏನೆಂದರೆ, ನಮ್ಮ ಸಂವಿಧಾನ ಜಾರಿಗೆ ಆಗಿ 74 ವರ್ಷ ಗತಿಸಿದರೂ ಕೂಡ ಇಲ್ಲಿವರೆಗೆ ನಮ್ಮ SC ST OBC ಮೈನಾರಿಟಿ ಇವನ್ ಈ ಸಮಾಜಕ್ಕೆ ನ್ಯಾಯ ಸಿಕ್ಕಿಲ್ಲ. ಹಾಗೂ ನಮ್ಮನ್ನು ಆಳುತ್ತಿರುವ BJP ಕಾಂಗ್ರೆಸ್ ಸರ್ಕಾರಗಳು ನಮ್ಮನ್ನು ಖಾಲಿ ಓಟೇ ತೋತ ವಿನ ನಮ್ಮದು ಯಾವ ಭೀ ಡೆವಲಪ್ಮೆಂಟ್ ವಿಚಾರ ಮಾಡಲ್ಲ. ಸುಮಾರು 55 ವರ್ಷ ಕಾಂಗ್ರೆಸ್ ಆಳ್ತು, ಅದರ ನಂತರ 15 ವರ್ಷ BJP ಆಳಿದ್ರು. ಏನೋ ದಲಿತರಿಗಾಗಲಿ, ವಂಚಿತರಿಗಾಗಲಿ, ಶೋಷಿತರಿಗಾಗಲಿ, ಆದಿವಾಸಿಗಳಾಗಲಿ, ಮುಸಲ್ಮಾನರಿಗಾಗಲಿ ಯಾವುದೇ ಇವರಿಗೆ ಯಾವುದೇ ಒಂದು
ಮೂಲಭೂತ ಸೌಕರ್ಯಗಳನ್ನು ಸಿಕ್ಕಿಲ್ಲ ಇಲ್ಲಿವರೆಗೆ. ಹೇಳುತ್ತಾ ಈ ಧರಣಿಯ ಮೂಲಕ ನಮ್ಮದೇನು ಫಾರೆಸ್ಟ್ ಏನು ಅಲ್ಲಿ ನಮ್ಮ ಜಮೀನದ ಕಬ್ಜಾ ಮಾಡ್ತಾಯಿದ್ದಾರೆ ಫಾರೆಸ್ಟ್ದವರು. ಮಿರ್ಕಲ್ ಅದ, ದೇವನಾಳ್ ಅದ, ಇಲ್ಲಿ ವಾಂದಿರ್ ಖೇಳದ, ಇಂಥ ಇದರಲ್ಲಿ ದಾಪ್ಗ ಅದ, ಇಂಥ ಇದರಲ್ಲಿ ಇವು ಕೂಡಲೇ ತಡೆ ಹಿಡಿಬೇಕು. ನಮ್ದು ಏನದ ಅಂದರೆ ಒಂದು ಮನವಿ, ನಮ್ಮ ಜಿಲ್ಲಾ ಉಸ್ತುವಾರಿ ಆದ ಈಶ್ವರ್ ಖಂಡ್ರೆ ಅವರಿಗೆ ನಾವು ಸುಮಾರು 20 ವರ್ಷಗಳ ಕಾಲ ಅವ್ರಿಗೆ ಓಟ್ ಹಾಕಿ ಅವ್ರಿಗೆ MLA ಮಾಡಿ, ಅವರಿಗೆ ಪುತ್ರದ ಸಾಗರ್ ಖಂಡ್ರೆ ಅವ್ರಿಗೆ MP ಮಾಡಿದೆವು, ಅವರಿಗೆ ಸಚಿವರು ಮಾಡಿದೆವು. ಮತ್ತು ಅವ್ರಿಗೆ ಇವತ್ತು ರಾಜ್ಯದ ಏನಾರ ಅಂದರೆ ಅವರು ಇದು ಮಿನಿಸ್ಟರ್ ಉಸ್ತುವಾರಿ ಮಿನಿಸ್ಟರ್. ನಾವು ಅವ್ರಿಗೆ ಹೇಳೋದು ಒಂದೇ ಅದ, ಸರ್ ನಾವು ನಿಮ್ಮ ಸುಮಾರು ಇಷ್ಟು ಇದು ಮಾಡಿದೆವು, ನೀವು ನಮ್ಮ ದಲಿತರು, ಬಡವರು, ಹಿಂದುಳಿದ ಯಾವೇ ಜಾತಿ ಇರಲಿ ಆ ಜಾತಿ ಕೆಲಸ ತಾವು ಮಾಡಬೇಕು ದಯಮಾಡಿ. ಯಾಕಂದರೆ ಈ ನಾವು ಮನವಿ ಮುಖಾಂತರ ತಮಗೆ ನಾವು ಮನವಿ ಮಾಡ್ತೀವಿ. ಬಗರ್ ಹುಕುಮ್ ಸಾಗುವಳಿ ಅಂದ್ರೆ ಈಗ ನಮ್ದು SC ST ಜಮೀನು ಅವ ಮೇಡಮ್ ರೀ. ಅವು ಏನಾಗತ್ತವ ಅಂದ್ರೆ ನಮ್ಮಲ್ಲಿ ಕಾನೂನು ಏನು ಹೇಳ್ತದೆ ಅಂದ್ರೆ 4 ಎಕರೆ 32 ಗುಂಟೆ ಜಮೀನು ಅದು ಬಡವ್ರಿಗೆ ಕೊಡ್ರಿ ಅಂತ ಹೇಳ್ತಾರೆ. ಅದು ಬಡವ್ರು ನಮ್ಮಲ್ಲಿ ಆಲ್ರೆಡಿ ಕ್ವಾರ್ಟರ್ ಸರ್ಕಾರ. ಮತ್ತು ಅದೇ ಏನು ಮಾಡ್ತಾರೆ ಅಂದರೆ ಫಾರೆಸ್ಟ್ದವ್ರು ಅದೇ ಕಸ್ಕೊಳ್ತಾರೆ. ಹಂಗೆ ಆಗಬಾರ್ದು. ಅದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಇದೇನದ ನಮ್ಮದೊಂದು ಮನವಿ ಇದೆ. ಈ ಥರ ಇದು ಒಂದು ಆದಾಯ ಇದೆ. ಹೀಗಾಗಿ ನಮ್ಗೆ ಅದು ಬಡವ್ರ ಮತ್ತು ಕೆಲವೊಂದು ಮೇಕರ್ದಾಗ ಅಲ್ಲೊಂದು ಕೆಲವೊಂದು ಗುಡಿಸಿಲವ, ಅವೆಲ್ಲ ಗುಡಿಸಿಲು ಎಲ್ಲ ಅಲ್ಲಿಂದು ಡೆಮೆಲಿಸ್ ಆಗ್ಯಾವ. ಅವು ಗುಡಿಸಿಲು ಅದೇ ಥರ ಸ್ಥಳ ಅವಕಾಶ ಮಾಡಿ ನಮ್ಮ ಉಸ್ತುವಾರಿಯವ್ರು ಕೊಡ್ಬೇಕಂತ ಹೇಳಿ ನಮ್ಮ ಸಂಘಟನೆಯಿಂದ ಒಂದು ಮನವಿ ಇದೆ. ಹಾಗೂ ನಮ್ಮದು ರಾಜ್ಯಪಾಲರದ ಅವರಿಗೆ ನಾವು ಒಂದು ನಮ್ಮ ಸಂಘಟನಾ ಮುಖಾಂತರ ಅವ್ರಿಗೊಂದು ಮನವಿ ಸಲ್ಲಿಸ್ತೇವೆ. ಏನು ಮೇಡಮ್, ನಾವು ಭೇಟಿ ಆಗಿದ್ದಾರೆ ಮೇಡಮ್. ಒಂದು 4-5 ತಿಂಗಳ ಹಿಂದೆ ಭೇಟಿ ಭೀ ಆಗಿದ್ದವ್ರು, ಒಂದು ಮೆಮೊರಂ ಭೀ ಕೊಟ್ಟಿದ್ದೇವೆ ನಾವು. ನಾನೇ ಕೊಟ್ಟಿದ್ದೆ, ನಾನು ನೇತೃತ್ವದಾಗ ಕೊಟ್ಟಿನಿ. ಅವ್ರದ್ದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಇನ್ನೂ ಇಲ್ಲಿವರೆಗೆ ಯಾವ ಕೆಲಸ ಆಗಿಲ್ಲ. ಅದು ಅಲ್ಲಿ ಮೇಕರ್ ಮೇಡಮ್ ಬರ್ರಿ, ಮೇಕರ್ ಬಾಜುದಾಗ ಅಲ್ಲಿ ಮನೆಗಳಿದ್ದು ಬಡವ್ರು. ಅದ್ರಾಗ SC ST ಲಂಬಾಣಿ ಒಡ್ಡು ಸ್ವಲ್ಪ ಎಲ್ಲ ಜಾತಿದವ್ರು ಇದ್ರು. ಅದು ಆ ಜಾಗದಾಗ ಏನಾಗ್ಯದ ಅಂದ್ರೆ ಅದು ದಾರಿ ಬೇಕಂತ ಹೇಳಿ ಅದು ಪೂರಾ ಅಲ್ಲಿಂದು ಮನೆಗಳೇ ಇದು ಮಾಡಿದ್ದಾರೆ. ಅದಕ್ಕೆ ಅವೆಲ್ಲ ಕುಡಿಸ್ಬೇಕಂತ ಹೇಳಿ ನಮ್ಮ ಡಿಮ್ಯಾಂಡ್ ಅದ ರೀ. ಅದು ಸುಮಾರು ಒಂದು ವರ್ಷ ಆಯ್ತು ಮೇಡಮ್. ಆ ಜನ ಭೀ ಇದ್ದಾರೆ ಇಲ್ಲಿ, ಮೇಕರ್ ಜನ ಭೀ ಬಂದಿದ್ದಾರೆ. ಹಾಂ, ಯಾರಿಗೆ ನೋಟಿಸ್ ಯಾವುದು ಕೊಟ್ಟಿಲ್ಲ ಮೇಡಮ್ ರೀ. ಹಾಗೆ ಇದು ಮಾಡ್ಯಾರ. ಅದಕ್ಕಾಗಿ ನಮ್ಮದು ಮೇಡಮ್ ಮನವಿ ಇದೆ, ಅದು ಸಾಹೇಬರು ಮಾಡ್ಬೇಕಂತ ಹೇಳಿ ನಾವು ಅವ್ರಿಗೆ ಮೆಮೊರಂ ಅದ. ನನ್ನ ಹೆಸರು ವೈಜನಾಥ್ ಸಿಂಧೆ, ಭಾರತೀಯ ದಲಿತ ಪ್ಯಾಂಥರ್ ಜಿಲ್ಲಾಧ್ಯಕ್ಷ ಬೀದರ್.